ಹಲೋ ಎವ್ರಿವನ್, ಕ್ಲಾಸ್ 2 ಅಂತ ಹಾಕ್ಕೊಳ್ಳಿ. ಫ್ರೀ ಕ್ಲಾಸ್ ಥ್ರೆಡ್ ಬ್ಯಾಂಗಲ್ ಫ್ರೀ ಕ್ಲಾಸ್ 2 ಅಂತ ಹಾಕ್ಕೊಳ್ಳಿ. ಕುಂದನ್ ಸೈಜ್ನ ಯಾವ ಥರ ಮೆಜರ್ ಮಾಡ್ಕೋಬೇಕು ಅಂತ ಹೇಳ್ಕೊಡ್ತೀನಿ ಇದರಲ್ಲಿ. ಸೊ ಇದರಲ್ಲಿ ಫಸ್ಟು ರೌಂಡ್ ಕುಂದನ್ನ ತಗೊಳ್ಳೋಣ. ರೌಂಡ್ ಕುಂದನ್ ಇದು ಒಂದು 3 mm ಸ್ಮಾಲ್ ಸೈಜ್ ಬರುತ್ತೆ, ಈ ಥರ ಹಾಕ್ಕೊಳ್ಳಿ. ನೆಕ್ಸ್ಟು 4 mm ಕುಂದನ್ನು, ಅದು ಬಿಗ್ ಸೈಜ್, ಸ್ವಲ್ಪ 3 mm ಗಿಂತ ಸ್ವಲ್ಪ ದೊಡ್ಡದಾಗಿ ಬರುತ್ತೆ. ನೆಕ್ಸ್ಟು ಐ ಶೇಪು, ಇದರಲ್ಲಿ 2 ಟೈಪ್ಸ್ ಬರುತ್ತೆ. ಒಂದು 6K ಐ ಶೇಪ್ ಆ್ಯಂಡ್ 8K ಐ ಶೇಪು. ಡ್ರಾಪ್ ಶೇಪ್ ಕುಂದನ್ನು, ಇದರಲ್ಲೂ ಸಹ 4K ಡ್ರಾಪು, ಆಮೇಲೆ 6K ಆ್ಯಂಡ್ ಬಿಗ್ ಸೈಜು 8K ಅಂತ ಬರುತ್ತೆ. 8K ಡ್ರಾಪ್ ಕುಂದನ್ ಅಂತ ಬರುತ್ತೆ. ನೆಕ್ಸ್ಟ್ ಬಂದು ಸ್ಕ್ವೇರ್ ಕುಂದನ್, 3x3 ಸ್ಕ್ವೇರ್ ಬರುತ್ತೆ. ನೆಕ್ಸ್ಟು 4x4 ಬರುತ್ತೆ. 6x6 ಈ ಥರ ಸೈಜಸ್ ಬರುತ್ತೆ. ನೆಕ್ಸ್ಟು ಐ ಶೇಪ್ ಅಂದರೆ ಈ ಥರ ಬರುತ್ತೆ, ಕಣ್ಣಿನ ಥರ ಈ ಥರ ಐ ಶೇಪಲ್ಲಿ ಈ ಥರ ಬರುತ್ತೆ. ಡ್ರಾಪ್ ಶೇಪ್ ಅಂದರೆ ಇದು ಡ್ರಾಪ್ ಶೇಪು. ನೆಕ್ಸ್ಟು ಸ್ಕ್ವೇರ್, 4 ಕಡೆ ಒಂದೇ ಥರ ಬರೋದು ಇದು ಸ್ಕ್ವೇರು. ಇದರಲ್ಲಿ ಸ್ಮಾಲು ಬರುತ್ತೆ, ಬಿಗ್ ಬರುತ್ತೆ. ನೆಕ್ಸ್ಟ್ ಟ್ರಯಾಂಗಲ್ಲು, ಈ ಟ್ರಯಾಂಗಲ್ ಬಂದು ನೋಡಿ ಈ ಥರ ಇರುತ್ತಲ್ವ. ಸೊ ಇದು 3 ಕಡೆ ಒಂದೇ ಸೈಜ್ ಬರುತ್ತೆ. ಸೊ ಇದಕ್ಕೆ 3x3 3 ಕಡೆ ಒಂದೇ ಥರ ಮೆಜರ್ಮೆಂಟ್ ಬರುತ್ತೆ, ಯಾವ ಕಡೆ ಮೆಜರ್ ಮಾಡಿದ್ರು. ಆಮೇಲೆ 4x4, ಆಮೇಲೆ 6x6 ಬರುತ್ತೆ. ನೆಕ್ಸ್ಟು ಮೂನ್ ಶೇಪಲ್ಲಿ ಒಂದು ಸ್ಮಾಲ್ ಬರುತ್ತೆ, ಈ ಥರ ಆಫ್ ಮೂನ್ ಶೇಪು. ಸ್ಮಾಲ್ ಆ್ಯಂಡ್ ಬಿಗ್, ಈ 2 ಶೇಪ್ಸಲ್ಲಿ ಬರುತ್ತೆ, ಸ್ಮಾಲ್ ಆ್ಯಂಡ್ ಬಿಗ್ಗು. ನೆಕ್ಸ್ಟು ರೆಕ್ಟ್ಯಾಂಗಲ್, ಬಿಗ್ ಸೈಜು, ಸ್ಮಾಲ್ ಸೈಜು, ಅದಕ್ಕಿಂತ ಸ್ಮಾಲ್ ಸೈಜ್ ಬರುತ್ತೆ. ಇದಿಷ್ಟು ಈ ಒಂದು ಕುಂದನ್ಸ್ನ ಮೆಜರ್ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೆನ್ನೆ ಕ್ಲಾಸಲ್ಲಿ ನಾನು ಯಾವ ಬ್ಯಾಂಗಲ್ ಸೈಜ್ಗೆ ಎಷ್ಟು ಲೈನ್ಸ್ ದಾರ ತಗೋಬೇಕು ಅಂತ ನಾನು ಅಲ್ಲಿ ಹೇಳಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ನಾನು ಕುಂದನ್ ಸೈಜ್ನ ಯಾವ ಥರ ಮೆಜರ್ ಮಾಡ್ತಾರೆ ಅಂತ ಹೇಳ್ತೀನಿ. ಇವಾಗ ಕುಂದನ್ಸಲ್ಲಿ 6K 4K 8K ಅಂತ ಬರುತ್ತಲ್ವ, ಅದು ಯಾವ ಥರ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಈ ಥರ ಸ್ಕೇಲ್ ಬರುತ್ತಲ್ವ, ಇವಾಗ ಫಸ್ಟು ನಾನು 3 mm ರೌಂಡ್ ಕುಂದನ್ನ ಯಾವ ಥರ ನಾವು ಸ್ಕೇಲಲ್ಲಿ ಮೆಜರ್ ಮಾಡ್ಕೊಳ್ಳೋದು. 3 mm ನಾವು ಯಾವ ಥರ ಹೇಳ್ತೀವಿ ಅಂತಂದರೆ, ಇಲ್ಲಿ 0 ಇಂದ 1 2 3 ಲೈನ್ಸ್ ಕವರ್ ಆದರೆ ಅದಕ್ಕೆ ನಾವು 3 mm ಅಂತ ಕರಿತೀವಿ. ಇದರಲ್ಲಿ ಇನ್ನೂ ಸ್ವಲ್ಪ ದೊಡ್ಡ ಸೈಜ್ ಇದೆ, 4 mm ನೋಡಿ. ಇದು ಬಂದು ಸ್ಕೇಲಲ್ಲಿ ಈ ಥರ ಇಟ್ಕೊಂಡು ಮೆಜರ್ ಮಾಡಿದ್ರೆ 0 ಇಂದ ನಮಗೆ 1 2 3 4 ಲೈನ್ಸು ಕವರ್ ಆಗುತ್ತೆ. ಇದನ್ನು ನಾವು 4 mm ಕುಂದನ್ ಅಂತ ಹೇಳ್ತೀವಿ. 4 mm ಕುಂದನ್ನು, 3 mm ಕುಂದನ್ನು, 5 mm ಅಥವಾ ಆ ಥರ ಬರುತ್ತೆ ನೋಡಿ. 4 mm 3 mm ಈ ಥರ ಡಿಫ್ರೆನ್ಸ್ ಅನ್ನೋದಿರುತ್ತೆ. ನೆಕ್ಸ್ಟು ಸ್ಕ್ವೇರ್ ಕುಂದನ್ನು ಅದನ್ನು ಸೇಮ್ ಈ ಥರ ಸ್ಕೇಲ್ನ ಹೀಗೆ ಇಟ್ಕೋಬೇಕು. 0 ಇಂದ ನಮಗೆ 1 2 3 4 ಸ್ಕ್ವೇರ್ ಕುಂದನ್ 4x4 ಸ್ಕ್ವೇರ್ ಅಂತಾರೆ. ಸೊ ಏನು ಅಂದರೆ 4 ಕಡೆನೂ ಒಂದೇ ಅಳತೆಯಲ್ಲಿ ಇದು ಬರುತ್ತೆ, ಅದಕ್ಕೆ 4 ಲೈನ್ಸ್ ಕವರ್ ಆಗುತ್ತೆ. ಇದಕ್ಕೆ 4x4 ಸ್ಕ್ವೇರ್ ಕುಂದನ್ ಅಂತ ಹೇಳ್ತೀವಿ. ಇದರಲ್ಲಿ ದೊಡ್ಡದು ಇದೆ 6x6, ಹಾಗೆ ಚಿಕ್ಕದು ಇದೆ 3x3 ಕುಂದನ್ನು. ಸೊ ಅದು ನನ್ನ ಹತ್ರ ಇಲ್ಲ ಇವಾಗ. ನೆಕ್ಸ್ಟ್ ಬಂದು ಈ ಥರ ಟ್ರಯಾಂಗಲ್ ಶೇಪಲ್ಲಿ ಇದು ಈ ಥರ ಸ್ಕೇಲ್ ಇಟ್ಕೊಂಡು ನೀವು ಈ ಥರ ಎಷ್ಟು ಲೈನ್ಸ್ ಕವರ್ ಆಗುತ್ತೆ ಅಂತ ನೋಡ್ಕೋಬೇಕು. ಇದು 4x4 ಲೈನ್ಸ್ ಕವರ್ ಆಗಿದೆ. ತ್ರಿಭುಜಾಕಾರದಲ್ಲಿ ಇದು ಬರುತ್ತೆ. ಈ ಥರ ಇಟ್ಕೊಂಡ್ರೆ 6 ಲೈನ್ಸ್ ಕವರ್ ಆಗಬೇಕು. ನೋಡಿ, ಇದನ್ನು ಈ ಥರ ಸ್ಟ್ರೈಟಾಗಿ ಇಟ್ಕೊಂಡು ಇದ್ರ ಮೇಲೆ ಈ ಥರ ಇಟ್ಕೊಂಡ್ರೆ 4 ಲೈನ್ಸ್ ಕವರ್ ಆಗುತ್ತೆ. ಇದನ್ನು
6x4 ಅಂದರೆ ನಾವು 6ಗೆ ಡ್ರಾಪ್ ಶೇಪ್ ಅಂತ ಇದನ್ನು ಕರಿತೀವಿ. ಇದರಲ್ಲಿ ಸ್ಮಾಲ್ ತಿಲ್ಕಮ್ ಶೇಪ್ ಅಂತೀವಲ್ಲ ಅದು ಸ್ಮಾಲ್ ಸೈಜು 4K. ಇದು 4 ಲೈನ್ಸ್ ಕವರ್ ಆಗುತ್ತೆ. 1 2 3 4 ಲೈನ್ಸು 0ಇಂದ 4 ಲೈನ್ಸ್ ಕವರ್ ಆಗಬೇಕು. 4K ಅಂತಾರೆ ಸ್ಮಾಲ್ ಸೈಜು ಡ್ರಾಪಲ್ಲಿ. ಇದು 6K ಐ ಶೇಪು, ಇದು 4K ಐ ಶೇಪ್ ಕುಂದನ್ನು. ಇದರಲ್ಲಿ ಬಿಗ್ ಸೈಜ್ ಬರುತ್ತೆ, ಅದು 8K ಅಂತ ಹೇಳ್ತಾರೆ ಬಿಗ್ ಸೈಜ್ಗೆ. ಸೊ ನೆಕ್ಸ್ಟು ಐ ಶೇಪು ಇದು 6K ಐ ಶೇಪ್ ಕುಂದನ್ನು. ಎಲ್ಲ ಕುಂದನ್ಸೂ ಇದೇ ಥರ ಮೆಜರ್ ಮಾಡ್ಕೋಬೇಕು. ನೋಡಿ, ಇದು 6 ಲೈನ್ಸ್ ಕವರ್ ಆಗಿದೆ. ಹಾಗೆಯೇ ಹೀಗಿಟ್ಕೊಂಡ್ರೆ ನೋಡಿ, ಈ ಥರ ಇಟ್ಕೊಂಡ್ರೆ 4 ಅಂದರೆ ಇದನ್ನು 6K ಐ ಶೇಪ್ ಅಂತ ಕರೀತಾರೆ. ಇದು 8K ಐ ಶೇಪ್. ಈ ಥರ 0ಇಂದ 1 2 3 4 5 6 7 8 ಲೈನ್ಸ್ ಕವರ್ ಆಗುತ್ತೆ. ನೆಕ್ಸ್ಟು ಇದನ್ನು ಈ ಥರ ಸ್ಟ್ರೈಟಾಗಿ ಇಟ್ಕೊಂಡು ಈಗ ನೋಡಿದ್ರೆ, ಈ ಥರ ಸ್ಟ್ರೈಟಾಗಿ ಇಟ್ಕೊಂಡು ಈಗ ನೋಡಿದ್ರೆ 4 ಲೈನ್ಸ್ ಕವರ್ ಆಗುತ್ತೆ. ಇದನ್ನು 8x4 ಅಂದರೆ 8K ಐ ಶೇಪ್. ಇದು 6K ಐ ಶೇಪು, ಇದು 8K ಐ ಶೇಪಲ್ಲಿ ನೋಡಿ. ಇದು ಮೂನ್ ಶೇಪಲ್ಲಿ ಈ ಥರ ಸ್ಮಾಲ್ ಆ್ಯಂಡ್ ಬಿಗ್ 2 ಟೈಪ್ಸಲ್ಲಿ ಬರುತ್ತೆ ಅಷ್ಟೇನೆ. ನೆಕ್ಸ್ಟು ಇದು ರೆಕ್ಟ್ಯಾಂಗಲ್, ಇನ್ನು ಸ್ಮಾಲ್ ರೆಕ್ಟ್ಯಾಂಗಲ್ ಶೇಪಲ್ಲಿ ಇನ್ನೂ ಸ್ಮಾಲ್ ಬರುತ್ತೆ. ಇವಿಷ್ಟು ಕುಂದನ್ ಸೈಜ್ ಅನ್ನೋದು ನೀವು ಈ ಥರ ಮೆಜರ್ ಮಾಡಿಕೊಂಡು ತಿಳ್ಕೊಬೇಕು. ಸೊ ಇವಾಗ ಅರ್ಥ ಆಯ್ತಲ್ವಾ 8K ಯಾವುದು 6K ಯಾವುದು, ಯಾವ ಥರ ಮೆಜರ್ ಮಾಡ್ಕೋಬೇಕು ಕುಂದನ್ ಸೈಜ್ ಅನ್ನೋದು ಅಂತ. ನೆಕ್ಸ್ಟು ಇದರಲ್ಲಿ ಗ್ಲಾಸ್ ಆ್ಯಂಡ್ ಮ್ಯಾಟ್ ಕುಂದನ್ ಅಂತ ಬರುತ್ತೆ. ಇದು ಗ್ಲಾಸಿ ಟೈಪು. ಇದು ತುಂಬ ಚೆನ್ನಾಗಿರುತ್ತೆ ಬ್ಯಾಂಗಲ್ಸ್ಗೆ ಎಲ್ಲ. ನೋಡಿ, ಇದರಲ್ಲೂ ಮ್ಯಾಟ್ ಕುಂದನ್ಸು ಹಾಗೆ ಗ್ಲಾಸಿ ಕುಂದನ್ಸ್ ಆ್ಯಂಡ್ ಮ್ಯಾಟ್ ಕುಂದನ್ಸ್ಗೆ ಡಿಫ್ರೆನ್ಸ್ ಇರುತ್ತೆ. ಗ್ಲಾಸಿ ಅಂದರೆ ನೋಡಿ ಈ ಥರ ಕಾಣಿಸುತ್ತೆ. ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಗ್ಲಾಸ್ ಕುಂದನ್ಸ್ನ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಬ್ಯಾಂಗಲ್ಸ್ ಫಿನಿಶಿಂಗು ತುಂಬ ಚೆನ್ನಾಗಿರುತ್ತೆ. ಮ್ಯಾಟ್ ಕುಂದನ್ಸು ನಾವು ಅಷ್ಟು ಅಟ್ರಾಕ್ಟಾಗಿ ಕಾಣಿಸಲ್ಲ, ಬಟ್ ಗ್ಲಾಸಿ ಕುಂದನ್ಸು ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಇದರಲ್ಲೇ ಗೊತ್ತಾಗುತ್ತೆ ಅಲ್ವಾ ನಿಮಗೆ ಹೇಗೆ ಕಾಣಿಸ್ತಿದೆ ಅಂತ. ಸೊ ಇವಿಷ್ಟು ಕುಂದನ್ ಮೆಜರ್ಮೆಂಟು ಹೇಗೆ ಮಾಡ್ಕೊಳ್ಳೋದು ಅಂತ ಇದಿಷ್ಟು ಈ ವಿಡಿಯೋ ಇಷ್ಟೇನೆ. ಸೊ ನಿಮಗೂ ಯಾವ ವಿಡಿಯೋ ಬಗ್ಗೆ ಇಷ್ಟನೋ ಆ ವಿಡಿಯೋ ಬಗ್ಗೆ ನನಗೆ ಕಮೆಂಟ್ ಮಾಡಿದ್ರೆ ಅಂಥ ವಿಡಿಯೋಗಳೇ ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಈ ವಿಡಿಯೋ ಹೇಗೆ ಅನಿಸ್ತು ಅನ್ನೋದನ್ನು ಖಂಡಿತ ಕಮೆಂಟ್ ಮಾಡಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.